ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಟು ರೇಖಾ ರೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಮನೆಲ್ಲ ನೋಡೇ ಇರ್ತೀರಾ. ನಾನು ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು ಅನ್ನೋದನ್ನ ವಿಡಿಯೋ ಹಾಕಿದ್ದೀನಿ. ತುಂಬ ಜನನೇ ನನಗೆ ವಿಷಸ್ನ ತಿಳಿಸಿದ್ರೆ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡಿ ನನಗೆ ವಿಶ್ ತಿಳಿಸಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಆ ವಿಡಿಯೋದಲ್ಲಿ ಒಂದು ಮಾತು ಹೇಳಿರ್ತೀನಿ, ನಾನು ಮಧ್ಯದಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮಧ್ಯದಲ್ಲಿ ಯಾವ ತಪ್ಪು ಮಾಡಿದೆ ಆ ತಪ್ಪನ್ನ ನೀವು ಮಾಡಬೇಡಿ ಅಂತ. ಅದು ಯಾವ ತಪ್ಪು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 8 ಮಂತ್ ಕಂಪ್ಲೀಟ್ ಆಯಿತು. ಮಾರ್ಚ್ 20ಯಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಕರೆಕ್ಟಾಗಿ ಈ 20ಗೆ ನಂದು 8 ಮಂತ್ ಕಂಪ್ಲೀಟ್ ಆಯಿತು. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾನು ಮಾಡಿದ್ದು ಕೂಡ ಅದೇ. ಯೂಟ್ಯೂಬ್ ಏನೋ ವೀಡಿಯೋ ಹಾಕ್ಬಿಟ್ಟೆ. ಯೂಟ್ಯೂಬ್ ಬಗ್ಗೆ ಏನಂದರೆ ಏನು ಕೂಡ ಗೊತ್ತಿರಲಿಲ್ಲ. ನಿಜವಾಗ್ಲೂ ಏನು ಇದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕಿದ್ರೆ ಅದಕ್ಕೆ ತಮ್ನೇಲ್ ಹಾಕಬೇಕು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಅಂತಲೇ ಹೇಳ್ಬೋದು. ತಮ್ನೇಲ್ ಹಾಕಬೇಕು ಅಂತ ಗೊತ್ತಿರಲಿಲ್ಲ, ಯಾವ ಟೈಮಿಗೆ ಹಾಕಬೇಕು ಅಂತ ಗೊತ್ತಿರಲ್ಲ, ಯೂಟ್ಯೂಬಿನ ರೇಷಿಯೋ ಕೂಡ ಗೊತ್ತಿರಲ್ಲ, ಇಷ್ಟು ಗೊತ್ತಿರಲಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಬರೀ ಒಂದು ಶಾರ್ಟ್ ವೀಡಿಯೋ ಹಾಕಿದ್ದಷ್ಟೇ. ಲಾಂಗ್ ವೀಡಿಯೋ ಹಾಕಬೇಕು ಅಂತ ಗೊತ್ತಿರೋದಿಲ್ಲ. ಲಾಂಗ್ ವೀಡಿಯೋ ಹಾಕೋದ್ರಿಂದ ಈ ರೀತಿ WH ಕೌಂಟ್ ಆಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಜಸ್ಟು ಒಂದು ಶಾರ್ಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಯೂಟ್ಯೂಬಲ್ಲಿ ನನಗೆ ಗೊತ್ತಿರೋರೊಬ್ಬರು ಸುಮ್ಮನೆ ನಾನು ಲೈವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರ ಲೈವಿಗೆ ಹೋದೆ, ಪುಷ್ಪ ಸಿಸ್ ಲೈವ್ ಅಂತ. ಫಸ್ಟು ನಾನು ಲೈವಿಗೆ ಹೋಗಿದ್ದು ಅಂದರೆ ಅವ್ರ ಲೈವ್ಗೆ. ಅವ್ರ ಲೈವಿಗೆ ಹೋದಾಗ ತುಂಬ ಜನ ಪರಿಚಯ ಆದರು. ನಿಜ ಹೇಳಬೇಕು ಅಂದರೆ ಅವ್ರ ಲೈವಿಂದನೇ ನನಗೆ ಇವತ್ತು ನನ್ನ ಲೈವಲ್ಲಿ ಸಪೋರ್ಟ್ ಮಾಡ್ತಿರೋರೆಲ್ಲ ಪರಿಚಯ ಆಗಿದ್ದು. ನಿಜ ಹೇಳ್ತಿದ್ದೀನಿ, ಅವ್ರ ಲೈವಿಂದನೇ ನನಗೆ ಎಲ್ಲರೂ ಪರಿಚಯ ಆಗಿದ್ದು. ಅವ್ರ ಲೈವಿಗೆ ಹೋಗಿ ಲೈವ್ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಲೈವ್ ಸ್ಟಾರ್ಟ್ ಮಾಡಿದೆ. ಲೈವಲ್ಲಿ ತುಂಬ ಚೆನ್ನಾಗೇ ರೆಸ್ಪಾನ್ಸ್ ಬಂತು, ಒಳ್ಳೆ ಸಪೋರ್ಟರ್ ಸಿಕ್ಕಿದ್ರು ಅಂತಲೇ ಹೇಳ್ಬೋದು. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸ್ಟಾರ್ಟಿಂಗಲ್ಲಿ ನಾನು ಕುಕ್ಕಿಂಗ್ ವೀಡಿಯೋ ಹಾಕೊಂಬಂದೆ. ನಾನು ಹೇಳ್ಬೇಕು ಅಂದರೆ ಚಾನಲ್ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಹಾಕಿದ ಲಾಂಗ್ ವೀಡಿಯೋಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. 200-300 ವ್ಯೂಸ್ ಬಂದಿದೆ ನನಗೆ. ಹಾಕಿದ ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋಗೆ ಅಷ್ಟು ವ್ಯೂಸ್ ಬಂದಿತ್ತು. ಆಗ ಅದನ್ನು ಒಂದು 10 ನಿಮಿಷ 7 ನಿಮಿಷ ಹಾಕೋ ಕುಕ್ಕಿಂಗ್ ವೀಡಿಯೋನ ನಾನು ಬರೀ 2 ನಿಮಿಷ 1 ನಿಮಿಷಕ್ಕೆ ಹಾಕ್ತಿದ್ದೆ. ಆಗ ನನ್ನ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡಿದ್ರು. ಅದು ತುಂಬಾ ಸ್ಪೀಡ್ ಜಾಸ್ತಿ ಆಯಿತು, ಕಡಿಮೆ ಮಾಡು ಅಂತಲೂ ಕೂಡ ಸಜೆಸ್ಟ್ ಮಾಡಿದರು. ಅದಾದಮೇಲೆ ವಿಡಿಯೋನ ಎಷ್ಟು ನಿಮಿಷ ಮಾಡಬೇಕು ಅಂತ ತಿಳ್ಕೊಂಡು, ಅದನ್ನು ಹೇಗೆ ಎಡಿಟ್ ಮಾಡಬೇಕು ಅಂತ ತಿಳ್ಕೊಂಡು, ತಮ್ನೇಲ್ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡೆ. ಇನ್ನೊಂದೇನು ಅಂದರೆ ಆವಾಗ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು. ಅದಾದಮೇಲೆ ನನ್ನ ಮಗಳು ವೀಡಿಯೋ ಕೂಡ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಳಿಗೊಂದು ಒಳ್ಳೆ ಮೆಮೊರಿ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವಳು ವೀಡಿಯೋನೂ ಕೂಡ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದೆಲ್ಲ ತುಂಬ ಚೆನ್ನಾಗೇ ವ್ಯೂಸ್ ಬರ್ತಾಯಿತ್ತು. ಕುಕ್ಕಿಂಗ್ ವೀಡಿಯೋಗಂತೂ 1K 7Kವರೆಗೂ ವ್ಯೂಸ್ ಬಂದಿದೆ ನಂದು ಕುಕ್ಕಿಂಗ್ ವೀಡಿಯೋ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಾಯಿತ್ತು ಹಾಕಿದ ವೀಡಿಯೋಗೆಲ್ಲ. ಮಧ್ಯದಲ್ಲಿ ನೆಕ್ಸ್ಟ್ ವೀಡಿಯೋ ಕೂಡ ಆಗ್ತಿದೆ. ಹಿಂಗೇನೇನು ಗೊತ್ತಿರೋರೊಬ್ರನ್ನ ಕೇಳಿದೆ ನಾನು. ಹೆಸರು ನೇಮ್ ಮೆನ್ಷನ್ ಮಾಡಲ್ಲ ಅವ್ರದ್ದು. ಅವರು ನನ್ನ ಚಾನಲ್ ಹಾಳಾಗಲಿ ಅನ್ನೋ ಒಂದು ಉದ್ದೇಶಕ್ಕೇನು ಹೇಳಿರೋದಿಲ್ಲ, ಬಟ್ ಅವ್ರಿಗೆ ಏನು ಗೊತ್ತೋ ಅದನ್ನು ಹೇಳಿದ್ದಾರೆ. ನಾನು ಅವ್ರು ಹೇಳ್ದಾಗೇ ನೆಕ್ಸ್ಟ್ ವೀಡಿಯೋಗಳ್ನೆಲ್ಲ ಅನ್ಲಿಸ್ಟ್ ಮಾಡಿಬಿಟ್ಟೆ, ತೆಗೆದುಬಿಟ್ಟೆ ಯೂಟ್ಯೂಬಿಂದ. ನಾನು ಯಾವಾಗ ಆ ತಪ್ಪು ಮಾಡಿದ್ನೋ ಆವಾಗಲಿಂದ ನನ್ನ ಚಾನಲ್ಲಿ ವ್ಯೂಸ್ ಅನ್ನೋದೇ ಬರಲಿಲ್ಲ ಅಂತಲೇ ಹೇಳ್ಬೋದು. 100-200 ಅಷ್ಟೇ ವ್ಯೂಸ್, ಅದ್ರ ಮೇಲೆ ವ್ಯೂಸ್ ಬಂದಿಲ್ಲ. ನಾನು ಹೇಳೋದಷ್ಟೇ, ನೀವು ಸ್ಟಾರ್ಟಿಂಗಿಂದ ಯಾವ ಥರ ವೀಡಿಯೋನ ಹಾಕ್ಕೊಂಬರ್ತಿದ್ದೀರೋ ಅದೇ ಥರ ವೀಡಿಯೋನ ಹಾಕ್ಕೊಬನ್ನಿ. ಯಾವುದೇ ವೀಡಿಯೋನ ಡಿಲೀಟ್ ಮಾಡೋದಾಗಲಿ, ಅನ್ಲಿಸ್ಟ್ ಮಾಡೋದಾಗಲಿ, ಪ್ರೈವೇಟ್ ಮಾಡೋದಾಗಲಿ ಇದು ಮಾಡಿದ್ರೆ ಚಾನಲ್ ಬಿದ್ದೋಯ್ತು ಅಂತಲೇ ಅರ್ಥ. ನಾನು ಮಾಡಿದ್ದು ಕೂಡ ಅದೇ. ಒಂದು ನನ್ನ ಚಾನಲಲ್ಲಿ ನಾನು ದೊಡ್ಡ ತಪ್ಪು ಮಾಡೋದು ಅಂದರೆ ಅದೇ. ಎಷ್ಟು ಒಂದು 20-25 ವೀಡಿಯೋನ ಅನ್ಲಿಸ್ಟ್ ಮಾಡಿದ್ದೀನಿ, ಪ್ರೈವೇಟ್ ಮಾಡ್ಕೊಂಡಿದ್ದೆ. ಅದು ಮಾಡಿದ ಮೇಲೆ ನನ್ನ ಚಾನಲ್ಲೇ ಹೋಯಿತು. ಆಮೇಲೆ ನನಗೆ ಇನ್ನೂ ಒಬ್ಬರು ಸಿಕ್ಕಿ, ಏನೂ ಆಗಲ್ಲ ಪಾಪು ಜೊತೆ ನೀವಿದ್ದೀರಲ್ಲ, ಏನೂ ಆಗೋದಿಲ್ಲ ಅಂದರು. ಆವಾಗ ಮತ್ತೆ ನಾನು ಆ ವೀಡಿಯೋನೆಲ್ಲ ಪಬ್ಲಿಕ್ ಕೊಟ್ಟೆ. ಅದಾದಮೇಲೆ ಮತ್ತೆ ಸ್ವಲ್ಪ ಚಾನಲ್ ರಿಕವರಿ ಆಯಿತು. ಅದಾದಮೇಲೆ ಮತ್ತೆ ಡೌನ್ ಆಯಿತು. ತುಂಬ ಇದಾಗೋಯಿತು. ಲೈವು ಕೂಡ ಒಂದು ಸಲ ವೈರಲ್ ಆಯಿತು. ವೈರಲ್ ಆಗಿದ್ದ ಟೈಮಲ್ಲಿ ನಾನು ಲೈವ್ ಮಾಡಲಿಲ್ಲ.
ಟೈಮ್ ಸಿಗಲಿಲ್ಲ, ಲೈವ್ ಮಾಡೋಕ್ಕಾಗಲಿಲ್ಲ. ನಿಮ್ಗೆ ಹೇಳೋದು ಅಷ್ಟೇ, ಯಾವಾಗ ಲೈವ್ ವೈರಲ್ ಆಗುತ್ತೋ ಆಗ ಕಂಟಿನ್ಯೂಸ್ ಆಗಿ ಲೈವ್ ಮಾಡ್ಕೊಂಡು ಹೋಗಿ. ನಂತರ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ನಾನು ಮಾಡಿದ್ನ ವೈರಲ್ ಆಗಿದ್ದನ್ನ ಕಳ್ಕೊಂಡಿದ್ದೀನಿ ಲೈವು. ಯಾರಿಗೂ ಕೂಡ ವೈರಲ್ ಆಗಲ್ಲ. ಆ ಒಂದು ಸಲ ಆದರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅದೊಂದು ನಾನು ಮಾಡಿದ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ಮಾಡಿದ್ದು ನನ್ನ ಮಗಳು ವೀಡಿಯೋನೆಲ್ಲ ನಾನು ಒಂದಿಷ್ಟು ಪ್ರೈವೇಟು ಮಾಡಿದ್ದು. ಅದೇ ನಾನು ಮಾಡಿದ್ದೊಂದು ದೊಡ್ಡ ತಪ್ಪು. ಅದಾದ ನಂತರ ಈಗ ನೀವು ಸ್ಟಾರ್ಟಿಂಗಲ್ಲಿ ತಮ್ನೇಲ್ ಮಾಡ್ಕೊಂಬರ್ತಿದ್ದೀರಾ ಅಂದ್ಕೊಳ್ಳಿ. ಅದು ಯಾವ ರೀತಿ ತಮ್ನೇಲ್ ಮಾಡ್ತಿದ್ರೋ ಅದೇ ರೀತಿ ತಮ್ನೇಲ್ ಮಾಡಿ. ಈಗ ಮತ್ತೆ ನೀವು ತಮ್ನೇಲ್ ಚೇಂಜ್ ಮಾಡಿದ್ರಿ ಅಂದ್ಕೊಳ್ಳಿ, ಚಾನಲಲ್ಲಿ ಒಂದೇ ಒಂದು ಚಿಕ್ಕ ಚೇಂಜಸ್ ಕಂಡ್ರು ಮತ್ತೆ ಅದು ವ್ಯೂಸ್ ಬರಲ್ಲ. ಅದಾದಮೇಲೆ ಮೇಯ್ನು ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ, ಚಾನಲ್ ಡಿಸ್ಕ್ರಿಪ್ಷನ್ನು. ಅದನ್ನು ಅಷ್ಟೇ, ನೀವು ಯಾವಾಗ ಒಂದು ಫಸ್ಟ್ ಟೈಮ್ ಏನು ಹಾಕಿರ್ತೀರೋ ಅದನ್ನೇ ಹಾಕೋದಕ್ಕೆ ಬಿಡಿ. ಅದನ್ನು ಕೂಡ ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಅದನ್ನು ಕೂಡ ಯಾರೋ ಹೇಳಿದರು ಅಂತ ಅದನ್ನು ಕೂಡ ಚೇಂಜ್ ಮಾಡಿದೆ. 2 ಅಲ್ಲ 3 ಟೈಮು ನಾನು ಅದನ್ನು ಚೇಂಜ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನು, ಮೇನ್ ಡಿಸ್ಕ್ರಿಪ್ಷನ್, ಚಾನಲ್ ಡಿಸ್ಕ್ರಿಪ್ಷನ್ನು ನಾನು 3-4 ಸಲ ಚೇಂಜ್ ಮಾಡಿದ್ದೆ. ಅದು ಹೋಯಿತು. ಆಮೇಲೆ ಟ್ಯಾಗು, ನೀವು ಸ್ಟಾರ್ಟಿಂಗಿಂದ ಯಾವ ರೀತಿ ಟ್ಯಾಗ್ ಹಾಕ್ಕೊಂಬರ್ತಿರ್ತೀರೋ ಅದೇ ರೀತಿ ಟ್ಯಾಗ್ ಹಾಕ್ಕೊಂಬನ್ನಿ. ಮತ್ತು ಜಾಸ್ತಿ ಟ್ಯಾಗ್ ಹಾಕೋದು, ಕಡಿಮೆ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾನು ಏನಂದರೆ ಒಬ್ಬೊಬ್ಬರಿಗೆ ಒಳ್ಳೆಯದಾಗಿದೆ ಏನೋ ಗೊತ್ತಿಲ್ಲ, ನನಗಾಗಿದ್ದನ್ನ ನಾನು ಹೇಳ್ಕೊತಿದ್ದೀನಿ ಅಷ್ಟೇ. ನಾನು ಯಾವಾಗ ಟ್ಯಾಗ್ ಜಾಸ್ತಿ ಆಗ್ತಾಗ ನನಗೆ ವ್ಯೂಸ್ ಬರ್ತಿರಲಿಲ್ಲ, ಟ್ಯಾಗ್ ಕಮ್ಮಿ ಆಗ್ತಾಗ ವ್ಯೂಸ್ ಬರೋದು, ಈ ಥರನೂ ಕೂಡ ನನಗೆ ಅನುಭವ ಆಗಿದೆ. ಅದರಿಂದ ನಾನು ಹೇಳ್ತಿದ್ದೀನಿ ಹೊರತು ನೀವು ತಿಳ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯೂಟ್ಯೂಬಿಗೆ ಬಂದಮೇಲೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋಕ್ಕಂತೂ ಹೋಗಬೇಡಿ. ನಿಜವಾಗ್ಲೂ ತುಂಬ ಪ್ರಾಬ್ಲಮ್ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನಿಜವಾಗ್ಲೂ ನನಗೆ ಈ ರೀತಿ ಲೈವ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಹಾಗೇ ಯೂಟ್ಯೂಬ್ ಓಪನ್ ಮಾಡಿದಾಗ ಲೈವ್ ಮಾಡಬೇಕಾದ್ರೆ ನಮ್ಮ ಯೂಟ್ಯೂಬ್ ಸಿಂಬಲ್ ಮೇಲೆ ರೆಡ್ ಕಲರ್ ಬರುತ್ತೆ. ನಾನು ಹಿಂಗೆ ಯೂಟ್ಯೂಬ್ ನೋಡಬೇಕಾದ್ರೆ ನಾನು ಹೇಳಿದ್ನಲ್ಲ ಪುಷ್ಪ ಸೀಸ್ ಅಂತ, ಅವ್ರದ್ದು ಸಿಕ್ತು. ಆವಾಗ ಓಪನ್ ಮಾಡ್ತೀನಿ, ಅವರು ಲೈವ್ ಮಾಡ್ತಾ ಇದ್ರು. ನಾನು ಹೋಗಿ ಅವ್ರನ್ನ ಕೇಳ್ತೀನಿ, ಇದು ಹೇಗೆ ಮಾಡೋದು ಸೀಸ್, ನಂದು ಲೈವ್ ಓಪನ್ ಆಗ್ತಿಲ್ಲ. ಅವರು ತುಂಬ ಸಜೆಸ್ಟ್ ಮಾಡಿದ್ರು. ಅವ್ರ ಲೈವಲ್ಲಿ ತುಂಬ ಜನ ಪರಿಚಯ ಆದರು. ಆಮೇಲೆ ಸಬ್ ಮಾಡ್ಕೊಳ್ಳೋದು ಅಷ್ಟೇ, ನೀವು ಬೇರೆ ಲೈವ್ ಹೋಗಿ ನೀವು ನಮಗೆ ಸಬ್ ಆಗಿ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ಅಂತ ಖಂಡಿತ ಕೇಳಿಬಿಟ್ಟು ಸಬ್ ಆಗೋಕ್ಕೆ ಹೋಗಬೇಡಿ. ಡೈಲಿ ನಾವು ಮಾಡ್ಕೊಂಡಿರೋ ಸಬ್ಬೆಲ್ಲ ಲೆಸ್ ಆಗುತ್ತೆ. ನೀವು ನಿಜ ನಂಬ್ತಿರೋ ಬಿಡ್ತಿರೋ ಆ ಥರ ಹಾಗೆ ನನಗೆ ಇವಾಗ ಇವತ್ತಿನ ಒಂದು ದಿನದಲ್ಲಿ 20 ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಅಂದರೆ ನೆಕ್ಸ್ಟ್ ಮಾರ್ನಿಂಗಲ್ಲಿ 15-10 ಸಬ್ಸ್ಕ್ರೈಬರ್ ಲೆಸ್ ಆಗೋದು. ನನಗೆ ಯಾಕೆ ಹಿಂಗೆ ಲೆಸ್ ಆಗುತ್ತೆ ಅಂದ್ಕೊಳ್ವೆ. ಆಗ ನನಗೊಬ್ರು ಹೇಳಿದ್ರು, ಈ ರೀತಿ ಲೈವಿಗೆ ಹೋಗಿ ಗಿಫ್ಟ್ ಕೊಡ್ತೀನಿ, ನೀವು ರಿಟರ್ನ್ ಗಿಫ್ಟ್ ಕೊಡಿ ಅಂತ ಕೇಳಿಕೊಂಡು ಆಟೋಮೆಟಿಕ್ ಸೇಮ್ ಟೈಮು ಅವರು ನಮಗೆ ಸಬ್ ಆಗೋದು, ನಾವು ಅವ್ರ ಚಾನಲಿಗೆ ಸಬ್ ಆಗೋದ್ರಿಂದ ಸಬ್ಬೆಲ್ಲ ಲೆಸ್ ಮಾಡ್ತಾರೆ ವೈಟಿ ಅಂತ ಗೊತ್ತಾಯಿತು. ಅದಾದಮೇಲೆ ನಾನು ಬಿಟ್ಟೆ. ಮತ್ತೆ ಲೈವ್ಗೆ ಹೋಗ್ಬಿಟ್ಟು ನೀವು ಸಬ್ ಆಗಿ ಅಂತ ಕೇಳೋದನ್ನ ನಾನು ಬಿಟ್ಬಿಟ್ಟೆ. ಎಷ್ಟು ಮಿನಿಮಮ್ ಒಂದು 300ವರೆಗೂ ಆ ಥರ ಆಯಿತು ಅಂದ್ಕೊಳ್ಳಿ. ಅದಾದಮೇಲೆ ಇವತ್ತು ನನ್ನ ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೋ ಅಷ್ಟು ಸಬ್ಸ್ಕ್ರೈಬರ್ಗಳು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬರ್ ಆಗಿರೋ ಅಂಥವ್ರು, ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದಕ್ಕೋಸ್ಕರ ನಾನು ಮಾಡಿರೋ ಅಂಥ ತಪ್ಪನ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಯೂಟ್ಯೂಬ್ಗೆ ಒಂದು ಸಲ ವೀಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ಆ ವಿಡಿಯೋನ ಡಿಲೀಟ್ ಮಾಡೋದಾಗಲಿ, ಪ್ರೈವೇಟ್ ಮಾಡೋದಾಗಲಿ, ಅನ್ಲಿಸ್ಟ್ ಮಾಡೋದಾಗಲಿ ನಿಜವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನೀವು ಲೈವ್ ಮಾಡ್ತೀರ ಅಂದ್ಕೊಳ್ಳಿ, 1 hour ಲೈವ್ ಮಾಡ್ಕೊಳ್ಳಿ. WHO ಕಂಪ್ಲೀಟ್ ಮಾಡಬೇಕು ಅಂದರೆ ಪ್ಲೇಲಿಸ್ಟ್ ಆನ್ ಮಾಡ್ಕೊಳ್ಳಿ. ಈಗ ನಿಮ್ಮ ಮನೇಲಿ 2-3 ಜನ ಫೋನ್ ಇದ್ದೇ ಇರುತ್ತೆ. ನೈಟು ನೀವು ಮಾಡಿರೋ ಅಂಥ ಲೈವ್ ಪ್ಲೇಲಿಸ್ಟ ಆನ್ ಮಾಡಿಬಿಡಿ. ತುಂಬ ಬೇಗನೆ WHO ಕಂಪ್ಲೀಟ್ ಮಾಡ್ಕೋಬೋದು. ನಿಜವಾಗ್ಲೂ ನನಗೆ ಅದು ಕೂಡ ಗೊತ್ತಿರಲಿಲ್ಲ. 8 ಮಂತಲ್ಲಿ ಈಗ ಒಂದು 1 ಮಂತಲ್ಲಿ ನನಗೆ ಗೊತ್ತಾಗಿದ್ದು, ಪ್ಲೇಲಿಸ್ಟ್ ಆನ್ ಮಾಡಿದ್ರೆ ನಿಜವಾಗ್ಲೂ ಪ್ಲೇಲಿಸ್ಟ್ ವರ್ಕ್ ಆಗುತ್ತೆ, ಅದರಿಂದನೂ WHO ಸಿಗುತ್ತೆ ಅಂತ ಈಗ 1 ಮಂತ್ 2 ಮಂತ್ ಬ್ಯಾಕ್ ಗೊತ್ತಾಗಿದ್ದು. ನಿಜವಾಗ್ಲೂ ನನಗೂ ಕೂಡ ಗೊತ್ತಿಲ್ಲ. ಮನೇಲಿ ನಮ್ಮ 4-5 ಜನದ ಫೋನ್ ಇದ್ದರೂ ಕೂಡ ನನಗೆ ಇದು ಗೊತ್ತಿರಲಿಲ್ಲ. ಈಗ 1 ಮಂತಿಂದ ಎಲ್ಲರೂ ಫೋನಲ್ಲೂ ಕೂಡ ಪ್ಲೇಲಿಸ್ಟ್ ಆನ್ ಮಾಡಿಕೊಂಡು WHO ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನನಗೂ ತುಂಬ ಜನ ಪ್ಲೇಲಿಸ್ಟ್ ಆನ್ ಮಾಡಿಬಿಟ್ಟು WHO ಮಾಡ್ಕೊತಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಇದೊಂದು ವಿಷಯನ ನೆನ್ಪಿಟ್ಕೊಳ್ಳಿ, ನೀವು ಒಂದು ಸಲ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಮತ್ತು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋದಕ್ಕೆ ಹೋಗ್ಬೇಡಿ. ಪ್ಲೀಸ್ ದಯವಿಟ್ಟು ಈ ತಪ್ಪನ್ನ ಯಾರೂ ಮಾಡಬೇಡಿ. ಎಷ್ಟು ಜನಕ್ಕೆ ಅನುಭವ ಆಗಿದೆ ಏನೋ ಗೊತ್ತಿಲ್ಲ, ನನಗಂತೂ ಇದರಿಂದ ತುಂಬಾ ಎಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು.
ತುಂಬ ಅಂದರೆ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ನಾನು ನೇಕ್ಷನ್ದು ಒಂದು ಒಳ್ಳೆ ಸ್ವೀಟ್ ಮೆಮೊರಿ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಅವಳ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಇದರಿಂದನೇ ನನ್ನ ಚಾನಲಿಗೆ ಪ್ರಾಬ್ಲಮ್ ಆಗಿಬಿಡುತ್ತಾ ಅಂದ್ಕೊಂಡು ಅನ್ಲಿಸ್ಟ್ ಮಾಡಿಬಿಟ್ಟೆ. ಆಮೇಲೆ ಮತ್ತೆ ನಾನು ಪಬ್ಲಿಕ್ ಮಾಡಿದೆ. ಇದನ್ನು ಪದೇ ಪದೇ ಮಾಡ್ತಾಯಿದ್ರೆ ಚಾನಲಲ್ಲಿ ಒಂದೇ ಒಂದು ಅಪ್ ಆ್ಯಂಡ್ ಡೌನ್ ಆದ್ರೂ ವ್ಯೂಸ್ ಕಡಿಮೆ ಆಗುತ್ತೆ. ನಿಜವಾಗ್ಲೂ ಯಾರೂ ಈ ತಪ್ಪನ್ನ ಮಾಡಬೇಡಿ. ಓಕೆ, ಇದನ್ನು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ. ನನಗೆ ಅನಿಸಿದ್ನ ನಾನು ಹೇಳಿದ್ನ ನೀವು ತಗೋಬೇಕು ಅಂತೇನಿಲ್ಲ. ನನಗೆ ಅನಿಸಿದ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೆಲ್ಪ್ ಆಗಿರೋ ಒಂದೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಜಾಯ್ನಿಂಗ್ ಬಟನ್ ಕೂಡ ನನ್ನ ಚಾನಲ್ ಬಂದಿದೆ. ಯಾರಿಗೆಲ್ಲ ಮೆಂಬರ್ಶಿಪ್ ತೊಗೋಬೇಕು ಅನಿಸುತ್ತೆ ಪ್ಲೀಸ್ ದಯವಿಟ್ಟು ಮೆಂಬರ್ಶಿಪ್ನ ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ. ಬಾಯ್. ನೆಕ್ಸ್ಟ್ ಬಾಯ್ ಮಾಡು. ಬಾಯ್.